ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ರಾತ್ರಿ ತಡವಾಗಿ ಮಲಗಿದ್ದರೂ ಕೂಡ ನಗ್ಮಾ ಅವರು ಬೆಳಿಗ್ಗೆ ಬೇಗ ಎದ್ದು ಮನೆಯಲ್ಲಿಯೇ ನಮಾಜ್ ಮುಗಿಸಿ ಅಡಿಗೆ ಕೋಣೆಗೆ ಬಂದರೆ, ರಾತ್ರಿ ರೆಹಮಾನನ ಕೈಗೆ ನೀಡಿದ ಊಟದ ತಟ್ಟೆ ಅಲ್ಲಿಯೇ ಶೆಲ್ಫ್ ಮೇಲೆ ಇರಿಸಿ ಅದರ ಮೇಲೆ ಇನ್ನೊಂದು ತಟ್ಟೆಯನ್ನು ಮುಚ್ಚಿ ಹೋಗಿದ್ದನು. ಅದನ್ನು ನೋಡಿದವರು, ರಾತ್ರಿ ಇಬ್ಬರು ಊಟ ಮಾಡಿಲ್ಲ ಎಂದು ಖಾತ್ರಿ ಆಗಿತ್ತು. ನಿನ್ನೆ ಎಷ್ಟೊತ್ತಿಗೆ ತಿಂದಿದ್ದೋ ಗೊತ್ತಿಲ್ಲ, ಪಾಪ ಇಬ್ಬರು ಹಾಗೆ ಮಲಗಿದ್ದಾರೆ ಎಂದು ನೊಂದುಕೊಂಡಿದ್ದರು. ಬೆಳಿಗ್ಗೆ 5 ಗಂಟೆಗೆ ಎದ್ದವನು ಸೋಫಾ ಕಡೆ ನೋಡಿದರೆ, ಜಾನಕಿ ಮಲಗಿರುವುದನ್ನು ನೋಡಿ ರಾತ್ರಿ ಅವಳು ಅಳುವುದನ್ನು ನೆನೆದು ನೊಂದುಕೊಂಡು ಅವಳ ಬಳಿಗೆ ಹೋಗಿ ಚದುರಿದ್ದ ಹುದುಪನ್ನು ಸರಿಯಾಗಿ ಹೊದಿಸಿ ಸ್ನಾನಕ್ಕೆ ತೆರಳಿದನು. ಸ್ನಾನ ಮುಗಿಸಿ ಮಸೀದಿಗೆ ಹೊರಟಿದ್ದನು. ರಾತ್ರಿ ಹತ್ತಿದ್ದರಿಂದ ತಲೆಯನ್ನು ಹಿಡಿದುಕೊಂಡು ಎಚ್ಚರವಾದವಳು ಗೋಡೆಗೆ ತೂಗು ಹಾಕಿದ್ದ ಗಡಿಯಾರ ನೋಡಿದರೆ, ಆಗಲೇ 8 ಗಂಟೆಯಾಗಿದೆ, ಎಚ್ಚರವೇ ಆಗಿಲ್ಲ ಎಂದವಳು ಮಂಚದ ಕಡೆ ನೋಡಿದಳು. ಅಲ್ಲಿ ರೆಹಮಾನ್ ಇಲ್ಲದಿರುವುದನ್ನು ನೋಡಿ ಉಸಿರು ಹೊರದಬ್ಬಿದಳು. ದೇವರ ಫೋಟೋ ನೋಡ್ಬೇಕು ಎಂದುಕೊಂಡವಳಿಗೆ ತಕ್ಷಣಕ್ಕೆ, ಇದು ಮುಸಲ್ಮಾನರ ಮನೆ, ಇಲ್ಲಿ ದೇವರ ಫೋಟೋಗಳು ಇರುವುದಿಲ್ಲ ಎಂದು ನೆನೆದವಳಿಗೆ ಆಗಲೇ ದುಃಖ ಒತ್ತರಿಸಿ ಬಂದಿತು. ಬಾಯಿ ಬಿಟ್ಟು ಅಳಲು ಶುರು ಮಾಡಿದವಳು, ಒಡನೆಯೇ ಅಳುವುದು ಯಾರಿಗಾದರೂ ಕೇಳಿಸುತ್ತದೆ ಎಂದು ನೆನೆದವಳು ತಕ್ಷಣಕ್ಕೆ ಬಾಯಿಗೆ ಕೈ ಅಡ್ಡ ಹಿಡಿದು ಅಳುವನ್ನು ತಡೆದಳು. ಅತ್ತು ತನ್ನ ದುಃಖ ಹೊರಹಾಕಿದವಳು ಬಚ್ಚಲ ಮನೆಗೆ ಸ್ನಾನಕ್ಕೆಂದು ತೆರಳಿದಳು. ರಾತ್ರಿ ಸರಿಯಾಗಿ ಬಚ್ಚಲ ಮನೆ ನೋಡದೆ ಒಂದು ನಲ್ಲಿಯನ್ನು ಆನ್ ಮಾಡಿ ಮುಖ ತೊಳೆದು ಬಂದಿದ್ದಳು. ಆದರೀಗ ಒಳ ಹೋದವಳಿಗೆ ಶಾಂಪುವಿನ ಘಮ ಮೂಗಿಗೆ ಬಡಿದು ರೆಹಮಾನ್ ಸ್ನಾನ ಮಾಡಿ ಹೋಗಿರುವುದಕ್ಕೆ ಕುರುಹು ಅದಾಗಿತ್ತು. ಕೈಯಲ್ಲಿ ಬಟ್ಟೆ ಹಿಡಿದು ಸುತ್ತಲೂ ನೋಡಿದವಳಿಗೆ, ಬಚ್ಚಲ ಮನೆ ತನ್ನ ಕೋಣೆಗಿಂತ ದೊಡ್ಡದಾಗಿದೆ, ಅಲ್ಲದೆ ಹೊಸ ವಿನ್ಯಾಸದಿಂದ ಕೂಡಿದೆ ಎಂದುಕೊಂಡವಳು ಅಲ್ಲಿ ತಣ್ಣೀರು ಯಾವುದು ಬಿಸಿ ನೀರು ಯಾವುದು ಎಂದು ತಿಳಿಯದೆ ಒದ್ದಾಡುವಂತಾಗಿತ್ತು. ಬಟ್ಟೆಯನ್ನು ತೂಗು ಹಾಕಲು ಮಾಡಿದ ಕಂಬಿಗೆ ಬಟ್ಟೆಗಳನ್ನು ಇರಿಸಿ ಒಂದು ನಲ್ಲಿ ಆನ್ ಮಾಡಿದ್ರೆ ಅದು ತಣ್ಣೀರು ಬಂದಿತು. ಇನ್ನೊಂದು ನಲ್ಲಿ ಆನ್ ಮಾಡಿದ್ರೆ ಮೇಲಿನಿಂದ ಶವರ್ ನೀರು ಜಾನಕಿಯ ಮೇಲೆ ಬಿದ್ದಿತು. ಬೆಳಿಗ್ಗೆ ಬೆಳಿಗ್ಗೆ ತಣ್ಣೀರಿನ ಸ್ಪರ್ಶವಾಗುತ್ತಿದ್ದ ಹಾಗೆ ನಡುಗಲು ಆರಂಭಿಸಿದಳು. ಈಗ ಬಿಸಿನೀರು ಹುಡುಕಲು ಆಗುವುದಿಲ್ಲ ಎಂದು ಅದೇ ತಣ್ಣೀರಿನಲ್ಲಿ ಮಿಂದು ಬಂದಳು. ನಮ್ಮ ಜೀವನ ಕೂಡ ತಣ್ಣೀರಿನ ರೀತಿಯೇ ಇರುತ್ತದೆ. ಮೊದಲು ದೇಹದ ಮೇಲೆ ಬಿದ್ದಾಗ ಇದರ ಸಹವಾಸ ಸಾಕು, ಈ ತಣ್ಣನೆಯ ಅನುಭವ ಸಾಕು ಎನಿಸುತ್ತದೆ. ಆದರೆ ಮತ್ತೊಮ್ಮೆ ಮಗದೊಮ್ಮೆ ತಣ್ಣೀರು ದೇಹದ ಮೇಲೆ ಬೀಳುತ್ತಲೇ ಇದ್ದಾಗ ನಮ್ಮ ದೇಹವೇ ಆ ತಣ್ಣೀರಿಗೆ ಒಗ್ಗಿ ಹೋಗಿ ನಮ್ಮಲ್ಲಿರುವ ಭಯವನ್ನು ದೂರ ಮಾಡುತ್ತದೆ. ಜಾನಕಿ ಎಷ್ಟೇ ಸಮಾಧಾನ ಮಾಡಿಕೊಂಡರೂ ಅವಳ ಮನಸ್ಸಿನ ಭಯ ತಳಮಳ ಕಡಿಮೆಯಾಗುತ್ತಿರಲಿಲ್ಲ. ಗಣಿ, ನನ್ನ ಮನಸ್ಸಿನಲ್ಲಿರುವ ದುಗುಡ ದೂರ ಮಾಡಿ ನನಗೆ ಧೈರ್ಯ ಕೊಡು ಎಂದವಳು ಗೋಡೆಗೆ ಒರಗಿ ಚಕ್ಕಲ ಬಕ್ಕಲ ಹಾಕಿ ಕೈ ಮುಗಿದು ಕುಳಿತವಳು ಅವಳ ಇಷ್ಟದ ದೇವರಾದ ಗಣೇಶನ ಸ್ತೋತ್ರವನ್ನು ಹೇಳುತ್ತಾ ಮಂತ್ರಮಗ್ನಳಾಗಿ ಬಿಟ್ಟಳು. ಜಾನಕಿ ಚಿಕ್ಕ ವಯಸ್ಸಿನಲ್ಲಿಯೇ ಭಗವದ್ಗೀತೆ, ದೇವರ ಸ್ತೋತ್ರಗಳು ಎಲ್ಲವನ್ನು ಚೆನ್ನಾಗಿ ಅರಿತಿದಳು. ಗಣೇಶನ ಸ್ತೋತ್ರ ಹೇಳಿ ಮುಗಿಸಿದವಳು ಲಕ್ಷ್ಮೀದೇವಿಯ ಅಷ್ಟೋತ್ರಗಳನ್ನು ಹೇಳಿ ಮುಗಿಸಿದವಳ ಮನಸ್ಸಿಗೆ ಸ್ವಲ್ಪ ಮಟ್ಟಿಗಿನ ನೆಮ್ಮದಿ ದೊರಕಿದಂತಾಯಿತು. ಕುಳಿತಲ್ಲಿಯೇ ಎಲ್ಲಾ ದೇವರುಗಳಿಗೂ ನಮಸ್ಕರಿಸಿ ಕಣ್ಣು ಬಿಟ್ಟವಳಿಗೆ ಬಾಗಿಲ ಬಳಿಯಲ್ಲಿ ನಿಂತು ಬಿಗಿಯಾಗಿ ಎರಡೂ ಕೈಯಲ್ಲಿ ಬಾಗಿಲು ಹಿಡಿದು ಪಿಳಿ ಪಿಳಿ ಕಣ್ಣು ಬಿಟ್ಟು ಮುಂದೆ ಬಾಗಿ ಜಾನಕಿಯನ್ನು ನೋಡುತ್ತಿದ್ದ ಪುಟಾಣಿ ಆಯಿಷಾ ಕಂಡಿದ್ದಳು. ಅವಳನ್ನು ನೋಡಿ ಮುಗುಳು ನಕ್ಕವಳು ತನ್ನ ಬಲಗೈಯಲ್ಲಿ ಬಾ ಎಂದು ಸನ್ನೆ ಮಾಡಿ ಕರೆದಿದ್ದಳು. ಹೆದರಿಕೆಯಿಂದ ಬಾಗಿಲಿನಲ್ಲಿಯೇ ಜಾನಕಿ ದೇವರ ಪ್ರಾರ್ಥನೆ ಮಾಡುವುದನ್ನು ಕದ್ದು ನೋಡುತ್ತಿದ್ದ ಪುಟ್ಟ ಮನದಲ್ಲಿ ಭಯ ದೂರವಾಗಿತ್ತು ಎನಿಸುತ್ತದೆ. ಅದಕ್ಕೆ ಜಾನಕಿ ಬಾ ಎನ್ನುತ್ತಿದ್ದ ಹಾಗೆ ಮೆಲ್ಲನೆ ಹೆಜ್ಜೆಯನ್ನು ಇಟ್ಟು ಅವಳ ಬಳಿಗೆ ಬಂದಿದ್ದಳು. ಎರಡೂ ಕೈ ಹಿಡಿದವಳು ಬಾಗಿಲಿನಲ್ಲಿಯೇ ನಿಂತು, ಯಾಕೆ ಹಾಗೆ ಕದ್ದು ನೋಡ್ತಿದ್ದೀಯಾ ಎಂದಳು. ನೀವು ಏನೋ ಹೇಳ್ತಿದ್ರಲ್ಲ, ಅದಕ್ಕೆ ನೋಡುತ್ತಾ ನಿಂತಿದ್ದೆ ಎಂದಿತು. ನೀನು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀಯಾ, ನಿಮ್ಮ ಮನೆಯಲ್ಲಿ ಎಲ್ಲರೂ ಕನ್ನಡ ಮಾತಾಡ್ತಾರಾ ಎಂದಳು. ಎಲ್ಲರಿಗೂ ಕನ್ನಡ ಬರುತ್ತೆ, ಆದ್ರೆ ನಾನು ಸ್ಕೂಲಿನಲ್ಲಿ ಕಲಿತದ್ದು ಎಂದಿತು. ಆಯಿಷಾ ಮಾತಿಗೆ ಖುಷಿಯಾದವಳು, ನೀನು ಯಾರ ಮಗಳು ಎಂದಳು. ನಾನು ಮಹಾನ್ ಅಣ್ಣನ ತಂಗಿ. ಅಮ್ಮ ಹೇಳಿದ್ರು ನೀವು ನನಗೆ ಅತ್ತಿಗೆ ಆಗ್ಬೇಕಂತೆ, ನಾನು ನಿಮ್ಮನ್ನ ಅತ್ತಿಗೆ ಎಂದು ಕರೆಯಲ್ಲ ಎಂದು ಹೇಳಿ ಕೇಳಿತು. ಇನ್ನು ಪುಟ್ಟ ಮಗು ಅದೆಷ್ಟು ಚೆನ್ನಾಗಿ ಮಾತನಾಡುತ್ತದೆ, ಆಗಲೇ ನನ್ನನ್ನು ಅತ್ತಿಗೆ ಎಂದು ಪರಿಚಯ ಮಾಡಿಸಿದ್ದಾರೆ. ನಾನು ಈಗ ಹಾಗೆ ಕರೆಯಬೇಡ ಎಂದರೆ ಆ ಪುಟ್ಟ ಮನಸ್ಸಿಗೆ ನೋವಾಗಬಹುದು ಎಂದು ಯೋಚಿಸಿದವಳು, ಸರಿ ಹಾಗೆ ಕರೆ ಎಂದು ಹೇಳುತ್ತಾ ಅವಳನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡಿದ್ದಳು.
ನಿಮ್ಮನೆ ಯಾರ್ಯಾರು ಇದ್ದಾರೆ ಎಂದು ಕುತೂಹಲಕ್ಕೆ ಕೇಳಿದಳು. ಮಹಾನಣ್ಣ, ಪಪ್ಪ, ಮಮ್ಮಿ, ದೊಡ್ಡಪ್ಪ, ದೊಡ್ಡಮ್ಮ, ಆತಿಶಣ್ಣ ಮತ್ತೆ ಆ ಧಾನ್ಯ ಎಂದರೆ ಆ ಪುಟ್ಟ ಬಾಯಿಯಲ್ಲಿಯೇ ಹೇಳುವುದನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದಳು ಜಾನಕಿ. ಅತ್ತಿಗೆ, ನಿಮ್ಗೆ ಗೊತ್ತಾ, ಆ ಧಾನ್ಯ ಯಾವಾಗ್ಲೂ ನನ್ನ ಜೊತೆ ಫೈಟ್ ಮಾಡ್ತಾಳೆ. ನನ್ನ ಕಂಡ್ರೆ ಜಲಸಿ ಅವಳಿಗೆ ಎಂದು ಅಸಮಾಧಾನವನ್ನು ಜಾನಕಿಯ ಮುಂದೆ ಬಿಚ್ಚಿಡುತ್ತಿತ್ತು. ಪುಟ್ಟ ಮಕ್ಕಳ ಮನಸ್ಸು ಶುದ್ಧ ಬಿಳಿಯ ಹಾಳೆಯ ಹಾಗೆ. ನಾವು ಹೇಗೆ ಬರೆಯುತ್ತೇವೆ ಹಾಗೆ ಅಚ್ಚಾಗುತ್ತವೆ. ಮಕ್ಕಳ ಮುಂದೆ ನಾವು ಹೇಗೆ ನಡೆದುಕೊಳ್ಳುತ್ತೇವೆ ಹಾಗೆ ಆ ಮಕ್ಕಳ ಪ್ರತಿಕ್ರಿಯೆ ನಿಂತಿರುತ್ತದೆ. ಧಾನಿಯ ಆಯಿಷಾಳ ಮೇಲೆ ತೋರುತ್ತಿದ್ದ ಅಸಡ್ಡೆ, ಕೊಂಕು ಮಾತುಗಳು ಆ ಮಗುವಿನ ಮನಸ್ಸಿನ ಮೇಲೆ ಈ ರೀತಿಯ ಪ್ರಭಾವ ಬೀರಿದೆ. ಮಗು ಯಾರ ಬಗ್ಗೆ ಮಾತನಾಡುತ್ತಿದೆ ಎಂದು ಗೊಂದಲವಾದರೂ ಅದನ್ನು ಕೇಳದೆ ಸುಮ್ಮನಾದಳು. ಅಷ್ಟರಲ್ಲಿ ನೆಲವರೆಸುವ ಅಂಜನಮ್ಮ ಎನ್ನುವ 50ರ ಆಸುಪಾಸಿನ ಹೆಂಗಸು ಒಳಗೆ ಬಂದು ಜಾನಕಿ ನೆಲದ ಮೇಲೆ ಕುಳಿತಿರುವುದನ್ನು ನೋಡಿ ಅನುಮಾನದಲ್ಲಿ ಜಾನಕಿಯನ್ನು ನೋಡುತ್ತಾ ನಿಂತಳು. ನಂತರ, ನಮ್ಮ ಚಿಕ್ಕ ಸಾಹುಕಾರರು ಯಾರಿಗೂ ಹೇಳದೆ ಮದುವೆಯಾಗಿದ್ದಾರೆ ಎಂದು ಇವತ್ತು ಇಡೀ ಊರಿನಲ್ಲಿ ನಿಮ್ಮದೇ ಸುದ್ದಿ. ನಿನ್ನ ನೋಡೋಕೆ ತುಂಬಾ ಸುಂದರವಾಗಿದ್ದೀಯ. ಅದಕ್ಕೆ ನಮ್ಮ ಚಿಕ್ಕ ಸಾಹುಕಾರರು ನಿನ್ನನ್ನು ಪ್ರೀತಿ ಮಾಡಿದ್ದಾರೆ ಎಂದರು. ಅವರ ಮಾತಿಗೆ ಕೋಪದಲ್ಲಿಯೇ ತನ್ನ ಮಡಿಲ ಮೇಲಿದ್ದ ಆಯಿಷಾಳನ್ನು ಮೇಲೇಳಿಸಿ ತಾನು ಎದ್ದು ನಿಂತವಳು, ನೀವು ಈಗ ಇಲ್ಲಿಗೆ ಯಾಕೆ ಬಂದಿದ್ದು ಎಂದಳು. ನಾನು ನೆಲ ಒರೆಸುವವಳು. ನೀವು ಅಲ್ಲಿದ್ದೀಯಲ್ಲ, ಆ ಬಾಗಿಲು ತೆರೆದರೆ ಅಲ್ಲಿ ಬಾಲ್ಕನಿ ಇದೆ, ಅಲ್ಲಿಯೇ ಇರಿ. 10 ನಿಮಿಷದಲ್ಲಿ ಕೋಣೆ ಸ್ವಚ್ಛ ಮಾಡ್ತೀನಿ ಎಂದಳು. ಅಂಜನಮ್ಮ ಏನೊಂದು ಮಾತನಾಡದೆ ಅಂಜನಮ್ಮ ಹೇಳಿದ ಬಾಗಿಲು ತೆರೆದು ಹೊರ ಬಂದಿದ್ದಳು. ಆ ಬಾಲ್ಕನಿ ಮೇಲೆ ನಿಂತರೆ ಸುತ್ತಲೂ ತುಂಬಾ ಸುಂದರವಾಗಿ ಕಾಣುತ್ತಿದ್ದವು. ಅಲ್ಲಿ ಕಣ್ಣಳತೆಯ ದೂರದಲ್ಲಿಯೇ ಕೆಲವು ಮನೆಗಳಿದ್ದವು. ದೂರದಿಂದಲೇ ಅವರ ಒಡನಾಟ ನೋಡಿದವಳಿಗೆ ಅವರೆಲ್ಲ ಹಿಂದೂಗಳು ಎಂದು ತಿಳಿದು ಹೋಗಿತ್ತು. ಅತ್ತಿಗೆ, ನಾನು ಅಣ್ಣ ಇಲ್ಲಿಯೇ ಆಟ ಆಡುವುದು. ಆ ಧಾನ್ಯ ಗೇಮ್ ಆಡಲು ಫೋನ್ ಕೊಡು ಅಂದರೂ ಸಿಡುಕುತ್ತಾಳೆ ಎಂದು ಮತ್ತೊಮ್ಮೆ ದೂರು ಹೇಳಿದಳು. ಆಯಿಷಾ ಫೋನ್ ಎನ್ನುತ್ತಿದ್ದ ಹಾಗೆ ಈಗ ಜಾನಕಿಗೆ ತನ್ನ ಫೋನ್ ಮತ್ತು ತಮ್ಮ ನೆನಪಾಗಿದ್ದರು. ಆದ್ರೆ ಕೋಣೆ ಒಳಗೆ ಹೋಗಲು ಅಲ್ಲಿ ಸ್ವಚ್ಛ ಮಾಡುತ್ತಿದ್ದಾರೆ ಎಂದು ಹಾಗೆ ನಿಂತವಳಿಗೆ ನಿಲ್ಲಲು ಆಗದೆ ಸುಸ್ತು ಆವರಿಸಿತು. ನಿನ್ನೆಯಿಂದ ಹೊಟ್ಟೆಗೆ ಏನೂ ತಿನ್ನದೆ ಇರುವುದರಿಂದ ಅವಳಿಗೆ ನಿಶ್ಶಕ್ತಿ ಉಂಟಾಗಿತ್ತು. ಅಲ್ಲಿಯೇ ಇದ್ದ ತುಂಡು ಗೋಡೆಯನ್ನು ಸಹಾಯಕ್ಕೆಂದು ಹಿಡಿದು ನಿಂತಳು. ರೆಹಮಾನ್ ಕೋಣೆಯ ತನಕ ಬಂದವನೇ ಅಲ್ಲಿ ಅಂಜನಮ್ಮ ಕೋಣೆ ಸ್ವಚ್ಛ ಮಾಡುತ್ತಿರುವುದನ್ನು ನೋಡಿ, ಅಂಜನಮ್ಮ, ಜಾನಕಿಯಲ್ಲಿ ಎಂದು ಕೇಳಿದನು. ಚಿಕ್ಕ ಸಾಹುಕಾರರೇ, ನಿಮ್ಮ ಹೆಂಡತಿ ತುಂಬಾ ಲಕ್ಷಣವಾಗಿದ್ದಾರೆ ಎಂದವರು. ನಾನು ಕೋಣೆ ಸ್ವಚ್ಛ ಮಾಡಲಿ ಅಂತ ಅವರು ಬಾಲ್ಕನಿಯಲ್ಲಿ ಇದ್ದಾರೆ ಎಂದಳು. ಇನ್ನೂ ಅಳುತ್ತಿರುತ್ತಾಳೆ ಎನ್ನುವ ಭಯದಲ್ಲಿಯೇ ಬಂದವನಿಗೆ ಅಂಜನಮ್ಮನ ಮಾತು ಕೇಳಿ ಸಮಾಧಾನವಾಯಿತು. ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಎಲ್ಲರೂ ತಿಂಡಿ ತಿನ್ನುತ್ತಿದ್ದರೆ ನಗ್ಮಾ ಅವರು ಬಡಿಸುತ್ತಿದ್ದರು. ಅಬ್ದುಲ್ ಅವರು ಅರ್ಧ ತಿಂಡಿ ತಿನ್ನುವ ತನಕ ಸುಮ್ಮನಿದ್ದ ನಗ್ಮಾ ಅವರು, ಭಾವ, ರಾತ್ರಿ ಮಹಾನ್ ಮತ್ತು ಆ ಹುಡುಗಿ ಇಬ್ಬರೂ ಊಟ ಮಾಡಿಲ್ಲ ಎಂದು ಮೇಲುಧ್ವನಿಯಲ್ಲಿಯೇ ಭಯದಲ್ಲಿ ಹೇಳಿದಳು. ಅವರ ವಿಷಯವನ್ನು ಮನೆಯಲ್ಲಿ ಯಾರು ಮಾತನಾಡಬಾರದು ಎಂದು ಅಬ್ದುಲ್ ಅವರು ಹೇಳಿದ್ದರಿಂದ ಎಲ್ಲಿ ಬೈಯುತ್ತಾರೋ ಎನ್ನುವ ಭಯ ಅವರಿಗೆ. ನಗ್ಮಾ, ಅವಳಿಗೆ ಊಟ ಕೊಟ್ಟು ಉಪಚಾರ ಮಾಡಲು ಅವಳೇನು ಈ ಮನೆಯ ಅತಿಥಿಯಲ್ಲ. ಕರೆಯದೆ ಬಂದಿರುವವಳು ಅನ್ನ ನೀರು ಕೊಡದೆ ಹೋದ್ರೆ ಹೇಗೆ ಬಂದಳೋ ಹಾಗೆ ವಾಪಸ್ ಹೋಗುತ್ತಾಳೆ. ನೀನ್ ಯಾಕೆ ಅವಳ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತೀಯ ಎಂದು ಅಲ್ಲಿಯೇ ಕುಳಿತಿದ್ದ ಫಾತಿಮಾ ಅವರು ಸಿಡುಕಿದರು. ಈ ಮಾತು ಮೆಟ್ಟಿಲಿಳಿದು ಬರುತ್ತಿದ್ದ ರೆಹಮಾನನ ಕಿವಿಗಳಿಗೂ ಕೂಡ ಬಿದ್ದವು. ಚಿಕ್ಕಿ, ಯಾರೋ ಗೊತ್ತಿಲ್ಲದವರಿಗೋಸ್ಕರ ನೀವ್ ಯಾಕೆ ತಲೆ ಕೆಡಿಸಿಕೊಳ್ಳುತ್ತೀರಾ? ನಿಮ್ಮ ಪಾಡಿಗೆ ನೀವು ಇರಿ. ಮೊದಲೇ ಆತಿಶನಿಗೆ ಹಿಂದೂಗಳು ಎಂದರೆ ಅಸಡ್ಡೆಯಿಂದ ನೋಡುವವನಿಗೆ ಇಂದು ಅದೇ ಹಿಂದೂ ಹುಡುಗಿಯನ್ನು ತನ್ನ ಅಣ್ಣ ಮದುವೆಯಾಗಿ ಬಂದಿದ್ದಾನೆ ಎಂದು ಸಹಿಸಲು ಆಗದೆ ಹಾಗೆ ಹೇಳಿದನು. ಆ ಹುಡುಗಿಗೆ ಅಲ್ಲಿಗೆ ತಿಂಡಿಯನ್ನು ತೆಗೆದುಕೊಂಡು ಹೋಗಿ ಕೊಡು ಎಂದು ಸಹಜವಾಗಿ ಹೇಳಿದರು. ಅಬ್ದುಲ್ ಅವರ ಮಾತು ಕೇಳಿದ ನಗ್ಮಾ ಅವರಿಗೆ ಖುಷಿಯಾಯಿತು. ಆದರೆ ಫಾತಿಮಾ ಅವರಿಗೆ ಅದನ್ನು ಸಹಿಸಲಾಗಲಿಲ್ಲ. ಹಾಗಂತ ಗಂಡನ ವಿರುದ್ಧ ಮಾತನಾಡುವ ಧೈರ್ಯವಿಲ್ಲದೆ ಹಾಗೆ ಸುಮ್ಮನಾದರು. ಅಬ್ದುಲ್ ಅವರ ಮಾತು ಕೇಳಿ ಆತಿಶ್ಗೆ ಮುಖಭಂಗವಾದಂತಾಗಿ ತಲೆ ತಗ್ಗಿಸಿ ತಿನ್ನತೊಡಗಿದನು. ಆದ್ರೆ ತಂದೆಯ ಮಾತು ಕೇಳಿದ ರೆಹಮಾನನಿಗೆ ಮಾತ್ರ ಬಹಳವೇ ಸಂತೋಷವಾಗಿತ್ತು. ಅವರ ಜೊತೆ ಮಾತನಾಡಲು ಇದೇ ಸರಿಯಾದ ಸಮಯ ಎಂದು ತಿಳಿದವನು, ಡ್ಯಾಡ್, ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕು. ಅದು ಏನಾಯ್ತು ಅಂದ್ರೆ ಎಂದು ಹೇಳುತ್ತಿದ್ದ ಹಾಗೆ ತಟ್ಟೆಗೆ ಕೈ ತೊಳೆದು ಅಲ್ಲಿಂದ ಹೊರಟು ಹೋದರು. ತಟ್ಟೆಯಲ್ಲಿ ಒಂದು ತುತ್ತು ಅನ್ನವನ್ನು ಬಿಡದವರು ಇಂದು ಅದೇ ತಟ್ಟೆಗೆ ಕೈ ತೊಳೆದು ಹೋಗಿದ್ದಾರೆ ಎಂದರೆ ಅವರ ಮನಸ್ಸಿಗೆ ನಾನೆಷ್ಟು ನೋವು ಮಾಡಿದ್ದೇನೆ ಎಂದು ನಿಂತಲ್ಲಿಯೇ ನೊಂದುಕೊಂಡನು ರೆಹಮಾನ್. ತನ್ನ ತಂದೆ ಅಣ್ಣನ ಬಳಿ ಮಾತನಾಡದೆ ಹೋಗಿದ್ದು ಆತಿಶ್ನ ಮುಖದಲ್ಲಿ ಮುಗುಳು ನಗು ಮೂಡಿತು.
ಚಿಕ್ಕು, ನೀವಾದ್ರೂ ನನ್ನ ಮಾತು ಕೇಳಿ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಎಂದು ತನ್ನ ಚಿಕ್ಕಪ್ಪನ ಬಳಿ ಬಂದಿದ್ದನು. ಆದರೆ ಅವರು ತಿಂಡಿ ತಿಂದು ಮುಗಿಸಿದ್ದರಿಂದ ನನಗೆ ಕೆಲಸ ಇದೆ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದರು. ಇನ್ನು ಫಾತಿಮಾ ಅವರು ಕೂಡ ಮಗನ ಮೇಲಿನ ಕೋಪದಿಂದಲೇ ಅಲ್ಲಿಂದ ಎದ್ದು ಹೋಗಿದ್ದರು. ನಾನು ಮಾಡಿದ ಒಂದು ತಪ್ಪಿನಿಂದ ಮನೆಯವರಿಗೆಲ್ಲ ನೋವು ನೀಡುತ್ತಿದ್ದೇನೆ. ಇದನ್ನೆಲ್ಲ ನಾನು ಹೇಗೆ ಸರಿ ಮಾಡಲಿ ಎಂದು ಯೋಚಿಸುತ್ತಾ ನಿಂತಿದ್ದವನ ಬಳಿ ಬಂದ ನಗ್ಮಾ ಅವರು, ಮಹಾನ್, ತಪ್ಪು ಮಾಡಿ ಈಗ ಯೋಚಿಸುತ್ತಾ ನಿಂತರೆ ಯಾವ ಪ್ರಯೋಜನವೂ ಇಲ್ಲ. ರಾತ್ರಿಯೂ ನೀನು ಊಟ ಮಾಡಿಲ್ಲ, ಮೊದಲು ತಿಂಡಿ ತಿಂದು ಬಾ ಎಂದರು. ನಿನ್ನೆಯಿಂದ ಜಾನಕಿ ಕೂಡ ಏನು ತಿನ್ನದೆ ಹಾಗೆ ಇದ್ದಾಳೆ, ನನಗೆ ಹೇಗೆ ಊಟ ಸೇರುತ್ತದೆ ಎಂದು ಯೋಚಿಸುತ್ತಾ ನಿಂತಿದ್ದವನನ್ನು, ಮಹಾನ್, ಏನು ಯೋಚಿಸ್ತಿದ್ದೀಯಾ, ಮೊದಲು ತಿಂಡಿ ತಿನ್ನು ಬಾ ಎಂದರು. ನನಗೆ ಈಗ್ಲೇ ತಿಂಡಿ ಬೇಡ ಚಿಕ್ಕಿ, ಜಾನಕಿಗೆ ಕೊಡಿ ಎಂದು ಅಲ್ಲಿಂದ ಹೊರಡುವವನನ್ನು ತಡೆದವರು, ಮಹಾನ್, ಅಡುಗೆ ಮನೆಯಲ್ಲಿ ಬಾಟಲ್ಗೆ ನೀರು ತುಂಬಿಸಿಟ್ಟಿದ್ದೀನಿ, ನಿನ್ನ ಕೋಣೆಗೆ ತಂದು ಕೊಡು ಬಾ ಎಂದು ಹೇಳಿದವರು ತಟ್ಟೆಯಲ್ಲಿ ತಿಂಡಿ ಹಿಡಿದು ಜಾನಕಿಗೆ ಕೊಡಲು ಹೊರಟಿದ್ದರು. ಅಮ್ಮ, ನಾನಿಲ್ಲಿ ತುಂಬಾ ಚೆನ್ನಾಗಿದ್ದೀನಿ, ನೀನು ನನ್ನ ಬಗ್ಗೆ ಯೋಚಿಸುವುದನ್ನು ಮೊದಲು ಬಿಡು. ನನ್ನ ಬಗ್ಗೆ ಯೋಚಿಸಿ ಇಷ್ಟು ದಿನ ಅತ್ತಿದ್ದೆ ಸಾಕು, ಇನ್ನು ಮುಂದೆಯಾದರೂ ಈ ರೀತಿ ಅಳುವುದನ್ನು ನಿಲ್ಲಿಸು. ಬ್ಯಾಗ್ ಅಲ್ಲಿ ಇರಿಸಿದ್ದ ತನ್ನ ಫೋನ್ ತೆಗೆದು ಸುಪ್ರಭಾ ಅವರಿಗೆ ಕರೆ ಮಾಡಿ ಮಾತನಾಡುತ್ತಿದ್ದರೆ ಅತ್ತಲಿಂದ ಸುಪ್ರಭಾ ಅವರು ಅಳುತ್ತಲೇ ಮಾತನಾಡುತ್ತಿದ್ದರು. ಜಾನಕಿ ತನ್ನ ಮನದಲ್ಲಿರುವ ನೋವನ್ನೆಲ್ಲ ಮರೆಮಾಚಿ ತಾಯಿಯ ಬಳಿ ನಗುತ್ತಲೇ ಮಾತನಾಡಿ ಅವರಿಗೆ ಧೈರ್ಯ ಹೇಳುತ್ತಿದ್ದಳು. ಯಾರು ಏನೇ ಹೇಳಿದ್ರು ನನಗೆ ಬೇಜಾರಿಲ್ಲ ಜಾನಕಿ, ಆದರೆ ನೀನು ಖುಷಿಯಿಂದ ಇದ್ದರೆ ಅಷ್ಟೇ ಸಾಕು ನನಗೆ. ಈಗಾಗಲೇ ನಾವು ಕಷ್ಟದಲ್ಲಿದ್ದಾಗ ಬರದ ಸಂಬಂಧಿಕರು ಈಗ ಬಂದು ಒಬ್ಬೊಬ್ಬರು ಒಂದೊಂದು ಮಾತನಾಡಿ ಹೋಗುತ್ತಿದ್ದಾರೆ. ಅದರ ಬಗ್ಗೆ ನನಗೆ ಚಿಂತೆ ಇಲ್ಲ ಎಂದು ಹೇಳಿದರು. ಅಷ್ಟರಲ್ಲಿ ನಗ್ಮಾ ಅವರು ಕೋಣೆಗೆ ಬಂದಿದ್ದನ್ನು ನೋಡಿ, ಅಮ್ಮ, ನಾನು ನಿನಗೆ ಆಮೇಲೆ ಕರೆ ಮಾಡ್ತೀನಿ ಎಂದು ಹೇಳಿ ಕರೆಯನ್ನು ತುಂಡರಿಸಿದ್ದಳು. ಮುಂದುವರಿಯುವುದು. ಧನ್ಯವಾದಗಳು.